ಕಾಲ್ತುಳಿತ ಕೇಸ್ನಲ್ಲಿ ಸರ್ಕಾರಕ್ಕೆ ಶಾಕ್ ಕೊಟ್ಟಿದೆ ಕೆಎಸ್ಸಿಗೆ ವಿಧಾನಸೌಧದಲ್ಲಿ ಸಂಭ್ರಮಾಚರಣೆಗೆ ಕರೆ ಕೊಟ್ಟಿದ್ದು ಸರ್ಕಾರ ಅಂತ ಹೇಳಿದೆ ಸ್ಪಷ್ಟವಾಗಿ. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ನ ಸ್ಪಷ್ಟನೆ ಇದು. ಕಾಲ್ತುಳಿತ ಕೇಸ್ನಲ್ಲಿ ಸರ್ಕಾರಕ್ಕೇನೆ ಶಾಕ್ ಕೊಟ್ಟಿದೆ ಕೆಎಸ್ಸಿಎ ಬೋರ್ಡ್. ವಿಧಾನಸೌಧದಲ್ಲಿ ಸಂಭ್ರಮಾಚರಣೆಗೆ ಕರೆ ಕೊಟ್ಟಿದ್ದು ಸರ್ಕಾರ. ಹೈಕೋರ್ಟ್ಗೆ ರಿಟ್ ಅರ್ಜಿಯಲ್ಲಿ ಇದನ್ನ ಉಲ್ಲೇಖ ಮಾಡಲಾಗಿದೆ. ಹಾಕಿರುವಂತಹ ರಿಟ್ ಅರ್ಜಿಯಲ್ಲಿ ಸರ್ಕಾರವೇ ಸಂಭ್ರಮಕ್ಕೆ ಕರೆ ಕೊಟ್ಟು ನಮ್ಮನ್ನ ಈಗ ದೂಷಿಸ್ತಾ ಇದೆ, ನಮ್ಮ ಮೇಲೆ ದೂರ್ತಾ ಇದೆ. ಸ್ಟೇಡಿಯಂ ನಿರ್ವಹಣೆಯಷ್ಟೇ ನಮ್ಮ ಕೆಲಸ, ಜನಸಂದಣಿಯಲ್ಲ. ನಮ್ಮ ಮೇಲೆ ಹಾಕಿರುವ ಎಫ್ಐಆರ್ ಅನ್ನ ರದ್ದು ಮಾಡಿ ಅಂತ ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ. ಕೆಎಸ್ಸಿಎ ಆರ್ಸಿಬಿ ಫ್ರಾಂಚೈಸಿಗಳ ಕಡೆ ಬೊಟ್ಟು ಮಾಡಿದ್ದ ಸರ್ಕಾರ ನನ್ನೇ ಪೀಠದ ಮುಂದೆ, ಹೈಕೋರ್ಟ್ ಪೀಠದ ಮುಂದೆ ಇದನ್ನೇ ಸರ್ಕಾರದ ಪರ ವಕೀಲರು ವಾದವನ್ನ ಮಾಡಿದ್ರು, ವಿವರಿಸಿದ್ರು. ಆರ್ಸಿಬಿ ಫ್ರಾಂಚೈಸಿ ಇದರ ಹೊಣೆಯನ್ನ ಹೊರಬೇಕಾಗತ್ತೆ ಅನ್ನುವಂಥ ಆಂಗಲ್ ಆರ್ಗನೈಸ್ ಮಾಡಿದ್ದು ಆರ್ಸಿಬಿ ಫ್ರಾಂಚೈಸಿ ಅಂತ ಹೇಳಿದ್ರು. ಆದ್ರೆ ಈಗ ಕೆಎಸ್ಸಿಎ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರೋದು ಇದು. ಕೆಎಸ್ಸಿಎ ಮೇಲೂ ಎಫ್ಐಆರ್ ಆಗಿ ಹಲವರ ಬಂಧನ ಆಗಿದೆ ಈಗಾಗಲೇ. ರಾಜ್ಯ ಸರ್ಕಾರವೇ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ಗಳ ಮುಂದೆ ಅಭಿನಂದನಾ ಸಮಾರಂಭವನ್ನ ಇಟ್ಕೊಂಡಿದ್ದು, ಅದನ್ನ ಘೋಷಣೆ ಮಾಡಿದ್ದು ಸರ್ಕಾರ. ಅದನ್ನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ನಮ್ಮ ಮೇಲೆ ದೂಷಿಸ್ತಾ ಇದೆ, ನಮ್ಮನ್ನ ದೂರ್ತಾ ಇದೆ ಅಂತ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೊ ಹೀಗಾಗಿ ಆರ್ಸಿಬಿ ಫ್ರಾಂಚೈಸಿ ಮತ್ತು ಕೆಎಸ್ಸಿಎ ಮೇಲೆ ಹಾಕಿರುವಂತಹ ಎಫ್ಐಆರ್ ಏನಿದೆ, ಕೆಲವರ ಬಂಧನ ಏನಾಗಿದೆ ಈಗಾಗಲೇ, ಆ ಒಂದು ಎಫ್ಐಆರ್ ಅನ್ನ ರದ್ದುಗೊಳಿಸಬೇಕು ಅಂತ ಹೈಕೋರ್ಟ್ಗೆ ಈಗ ರಿಟ್ ಅರ್ಜಿ ಸಲ್ಲಿಕೆ ಆಗಿದೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ನಿನ್ನೆ ಹೈಕೋರ್ಟ್ನ ವಾದ ವಿವಾದಗಳ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನೋಡ್ತಾ ಇದ್ವಿ. ಯಾವ ರೀತಿಯಾಗಿ ಸರ್ಕಾರದಿಂದ ವಿವರಣೆಗಳನ್ನ ಕೋರ್ಟ್ಗೆ ಕೊಡ್ಲಾಗ್ತಾ ಇತ್ತು ಅಂತ ಸರ್ಕಾರದ ಪರ ವಕೀಲರು ಹೇಳ್ತಾ ಇದ್ರು. ಆರ್ಸಿಬಿ ಫ್ರಾಂಚೈಸಿನೇ ಇದನ್ನ ಆರ್ಗನೈಸ್ ಮಾಡಿದ್ದು ಅಂತ. ಬಟ್ ಈಗ ಸಲ್ಲಿಕೆ ಆಗಿರುವಂತ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಆಗಿರುವಂತ ಈ ಒಂದು ವಿಚಾರವನ್ನ ನೋಡ್ತಾ ಇದ್ವಿ. ಏನಾಗಬಹುದಂತ ಅನ್ಸುತ್ತೆ ಕೇಸ್ ಕೋರ್ಟ್ ಅಲ್ಲಿ? ಅರುಣ್, ಇಲ್ಲಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಒಂದು ರಿಟ್ ಪಿಟಿಷನ್ ಅನ್ನ ಹೈಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಕೆಎಸ್ಸಿ ಅವರನ್ನ ಬೇಕು ಅಂತ ಹೇಳಿ ಇವರು ಟಾರ್ಗೆಟ್ ಅನ್ನ ಮಾಡ್ತಿದ್ದಾರೆ. ಜೊತೆಗೆ ಈ ಒಂದು ಘಟನೆಗೂ ಕೆಎಸ್ಸಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಆ ಒಂದು ರಿಟ್ ಪಿಟಿಷನ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಅವ್ರು ಬರೆದಿರುವಂತದ್ದು. ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಮೆನ್ಷನ್ ಮಾಡಿದ್ದಾರೆ, ಏನು ಈ ಒಂದು ಕಾರ್ಯಕ್ರಮ ಮಾಡ್ತು ಆರ್ಸಿಬಿ ಪ್ಲೇಯರ್ಸ್ ಅನ್ನ ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮವನ್ನ ಸರ್ಕಾರನೇ ಮಾಡಿರುವಂತದ್ದು. ಯಾಕಂದ್ರೆ ಸರ್ಕಾರದವರೇ ವಿಧಾನಸೌಧ ಸ್ಟೆಪ್ಸ್ ನ ಮುಂಭಾಗದಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಖುದ್ದಾಗಿ ಸಿಎಂ, ಡಿಸಿಎಂ, ಹೋಮ್ ಮಿನಿಸ್ಟರ್ ಎಲ್ಲರೂ ಕೂಡ ಇರ್ತಾರೆ. ಆಟಗಾರರನ್ನ ಅಭಿನಂದನೆಯನ್ನು ಕೂಡ ಮಾಡ್ತಾರೆ. ಇದಾಗಿದ್ದಾದಂತಹ ಬಳಿಕ ಇವರೇನು ಸ್ಟೇಡಿಯಂನ ಒಳಗಡೆ ಏನು ಮ್ಯಾನೇಜ್ಮೆಂಟ್ ಇದೆ ಅದನ್ನ ನಾವು ನೋಡ್ಕೊಳ್ತೀವಿ ಹೊರತು, ಅದು ಬಿಟ್ರೆ ಹೊರಗಡೆ ಬಂದೋಬಸ್ತ್ ಮಾಡುವಂತದ್ದಾಗಿರ್ಬೋದು ಅಥವಾ ಜನರನ್ನ ಒಳಗಡೆ ಬಿಡುವಂತದ್ದಾಗಿರ್ಬೋದು, ಇದಕ್ಕೂ ನಮಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಯಾಕಂದ್ರೆ ಏನೇ ಭದ್ರತೆ ಇದ್ರೂ ಕೂಡ ಅಷ್ಟೇ ಅದನ್ನ ಪೊಲೀಸ್ ಅವರು ನಿರ್ವಹಣೆ ಮಾಡಬೇಕಾಗಿತ್ತೆ ಹೊರತು ಕೆಎಸ್ಸಿಗೂ ಅದಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಕೇವಲ ಕರ್ನಾಟಕ ಕ್ರಿಕೆಟ್ ನ ಅಸೋಸಿಯೇಷನ್ ಇರುವಂತಹದ್ದು ಕರ್ನಾಟಕದ ಒಂದು ಕ್ರಿಕೆಟ್ ನ ಮ್ಯಾಚ್ ಗಳ ಬಗ್ಗೆ ಮತ್ತು ಅದರ ಮೇಲೆ ಏನಾದ್ರೂ ಕ್ರಮ ಜರುಗಿಸಬೇಕು ಅಂದ್ರೆ ಜರುಗಿಸುವಂತದ್ದು ಮಾತ್ರ ನಮ್ಮ ಕೆಲಸನೇ ಹೊರತು ಭದ್ರತೆ ಕೊಡುವಂತಹದ್ದು ನಮ್ಮ ಕೆಎಸ್ಸಿಯ ಕೆಲಸ ಅಲ್ಲ ಅನ್ನುವಂಥದ್ದನ್ನ ಅವರು ರಿಟ್ ಪಿಟಿಷನ್ ಅಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿರುವಂತದ್ದು. ಯಾಕಂದ್ರೆ ನಿನ್ನೆ ಹೈಕೋರ್ಟ್ಗೆ ಎಜಿ ಶಶಿಕಿರಣ್ ಶೆಟ್ಟಿ ಅವರು ಕೂಡ ಹೇಳ್ತಾ ಇದ್ರು, ಕೆಎಸ್ಸಿಎ ಮತ್ತು ಆರ್ಸಿಬಿ ಮ್ಯಾನೇಜ್ಮೆಂಟ್ ನ ವೈಫಲ್ಯದಿಂದಲೇ ಈ ಒಂದು ಕಾಲ್ ತುಳಿತ ನಡೆದಿರುವಂತಹದ್ದು ಅನ್ನುವಂಥದ್ದನ್ನ ಅವರು ಹೇಳಿದ್ರು. ಅದು ಇವ್ರಿಗೆ ರಿಟ್ ಪಿಟಿಷನ್ ಅನ್ನ ಸಬ್ಮಿಟ್ ಮಾಡಿರುವಂತದ್ರಲ್ಲಿ ಪ್ರಮುಖವಾಗಿ ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ಬಂದಿರುವಂತದ್ದು. ಆ ಒಂದು ಕೆಟ್ಟ ಹೆಸರನ್ನ ಅಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಈ ರೀತಿ ನಮ್ಮನ್ನ ಬಲಿಪಶುಗಳಾಗಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಇದೇ ಒಂದು ಕಾರಣಕ್ಕೋಸ್ಕರ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕೆಎಸ್ಸಿ ಅವರನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಆ ಒಂದು ಅರೆಸ್ಟ್ ಮಾಡಿ ಅಂತ ಸಿಎಂ ಆದಂತಹ ಬಳಿಕ ನಮ್ಮವರನ್ನ ಅರೆಸ್ಟ್ ಮಾಡೋದಕ್ಕೆ ಇವ್ರು ಮುಂದಾಗ್ತಿರುವಂತದ್ದು. ಎಲ್ಲೋ ಒಂದು ಕಡೆ ನಮ್ಮನ್ನ ಟಾರ್ಗೆಟ್ ಮಾಡಲಾಗಿದೆ. ಇಲ್ಲಿ ನಮಗೂ ಭದ್ರತೆಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ. ಭದ್ರತೆ ಕೆಲಸವನ್ನ ನೋಡ್ಕೊಳ್ಬೇಕಾಗಿರುವಂತದ್ದು ಪೊಲೀಸರ ಕೆಲಸ. ಏನು ಕಾರ್ಯಕ್ರಮ ಆಯೋಜನೆ ಆಗಿತ್ತು ಅದು ನಾವು ಆಯೋಜನೆ ಮಾಡಿದ್ದಲ್ಲ, ಬದಲಾಗಿ ಸರ್ಕಾರನೇ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿಕೊಂಡು ಪ್ಲೇಯರ್ಸ್ ಅವ್ರು ಕರೆಸ್ಕೊಂಡು ಅವ್ರು ಸನ್ಮಾನ ಮಾಡಿದ್ದಾರೆ. ಬಿಟ್ರೆ ಕೆಎಸ್ಸಿಗೂ ಈ ಒಂದು ಘಟನೆಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ. ಆ ಒಂದು ಕಾಲ್ ತುಳಿತಕ್ಕೂ ಕೆಎಸ್ಸಿ ಅವ್ರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ರಿಟ್ ಪಿಟಿಷನ್ ಅಲ್ಲಿ ಅವ್ರು ಮೆನ್ಷನ್ ಮಾಡಿರುವಂತದ್ದು. ಸದ್ಯಕ್ಕೆ ಆ ರಿಟ್ ಪಿಟಿಷನ್ ಅಲ್ಲಿ ಏನ್ ಅವ್ರ ಮೇಲೆ ಕೆಎಸ್ಸಿಯ ಒಂದಷ್ಟು ಮ್ಯಾನೇಜ್ಮೆಂಟ್ ನ ವಿರುದ್ಧವಾಗಿ ಒಂದಷ್ಟು ಎಫ್ಐಆರ್ ಆಗಿದೆ. ಆ ಎಫ್ಐಆರ್ ಅನ್ನ ಕೂಡಲೇ ರದ್ದು ಮಾಡಬೇಕು. ಜೊತೆಗೆ ಬಂಧನ ಮಾಡಿರುವಂತಹದ್ದು ಕೂಡ ಅಷ್ಟೇ ಅಕ್ರಮವಾಗಿದೆ. ಅದನ್ನು ಕೂಡ ಅಷ್ಟೇ ಕೋರ್ಟ್ ಮಧ್ಯಪ್ರವೇಶವನ್ನ ಮಾಡಬೇಕು ಅಂತೇಳಿ ಇವ ರಿಟ್ ಪಿಟಿಷನ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಕೆಎಸ್ಸಿ ಅವರು ಮೆನ್ಷನ್ ಮಾಡಿರುವಂತಹದ್ದು.
ಓಕೆ ಮಂಜುನಾಥ್, KCA ಹಾಕಿರುವಂತ ರಿಟ್ ಅರ್ಜಿ ಉಲ್ಲೇಖ ಮಾಡಿರುವಂತ ಅಂಶಗಳೆಲ್ಲವೂ ಕೂಡ ನಿಜಾನ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ಗಳ ಮುಂದೆ ಯಾವುದೇ ಒಂದು ಖಾಸಗಿ ಸಂಸ್ಥೆ ಆಗಲಿ NGO ಆಗಲಿ ಏಕಾಏಕಿ ಬಂದು ಇಂಥದ್ದೊಂದು ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯನಾ ಸರ್ಕಾರದ ಸಲಹೆ ಇಲ್ದೇನೆ? ಅರುಣ್, ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ KC ಅವರು ಹೇಳಿರುವಂತಹದ್ದಲ್ಲಿ ಒಂದಷ್ಟು ಅಂಶಗಳು ಇದೆ. ಯಾಕಂದ್ರೆ ಇಲ್ಲಿ ಸರ್ಕಾರನೇ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ವಿಚಾರ ಎಲ್ರಿಗೂ ಕೂಡ ಗೊತ್ತಾಗಿರುವಂತದ್ದು. ಯಾಕಂದ್ರೆ ವಿಧಾನಸೌಧ ಮುಂಭಾಗದಲ್ಲಿ ಯಾವುದೇ ಒಂದು ಪ್ರೈವೇಟ್ ಸಂಸ್ಥೆ ಹೋಗ್ಬಿಟ್ಟು ಕಾರ್ಯಕ್ರಮ ಆಯೋಜನೆ ಮಾಡಕ್ ಆಗೋದಿಲ್ಲ. ಅದಕ್ಕೆ ಸರ್ಕಾರನೇ ಪರ್ಮಿಷನ್ ಕೊಡ್ಬೇಕಾಗಿರುತ್ತೆ. ಮೊನ್ನೆನೂ ಕೂಡ ಅಷ್ಟೇ, ಏನು ನೇರವಾಗಿ HAL ಗೆ ಬಂದಂತಹ ಪ್ಲೇಯರ್ಸ್ ಏನಿದೆ RCB ಪ್ಲೇಯರ್ಸ್ ಅವರನ್ನ ಡೈರೆಕ್ಟ್ ಆಗಿ ಸರ್ಕಾರದ ಪ್ರತಿನಿಧಿಯಾಗಿದ್ದಂತಹ DK ಶಿವಕುಮಾರ್ ಅವರೇ ಅವರನ್ನ ನೇರವಾಗಿ ಅಲ್ಲಿಂದ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಿದ್ದಾದಂತಹ ಬಳಿಕ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡ್ತಾರೆ. ಅಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ಅಂತಾನು ಕೂಡ ಅಷ್ಟೇ CM ಸಿದ್ದರಾಮಯ್ಯ ಅವರು ಹೇಳಿದ್ರು. ಅದರಂತೆ ಪ್ರತಿಯೊಬ್ಬ ಪ್ಲೇಯರ್ಗೂ ಕೂಡ ಅಷ್ಟೇ ಸನ್ಮಾನ ಮಾಡ್ತಾರೆ. ಸನ್ಮಾನ ಆಗಿದ್ದಂತ ಬಳಿಕ ಕರ್ನಾಟಕ ಸರ್ಕಾರದಿಂದ ಅವ್ರಿಗೆ ಏನ್ ಗೌರವ ಕೊಡ್ಬೇಕಾಗಿತ್ತು, ಏನು ಬಹುಮಾನ ಕೊಡ್ಬೇಕಿತ್ತು, ಆ ಒಂದು ಬಹುಮಾನವನ್ನು ಕೊಟ್ಟಿದ್ದಾರೆ. ಇದು ನಮಗೂ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ KC ಹೇಳ್ತಿರುವಂತದ್ದು. ಇಲ್ಲಿ KC ಅವರು ಹೇಳ್ತಿರುವಂತದ್ದು ಏನು ಅಂತಂದ್ರೆ, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇರುವಂತಹದ್ದು ಕರ್ನಾಟಕದಲ್ಲಿರುವಂತಹ ಕ್ರಿಕೆಟ್ ಅನ್ನ ನಿಯಂತ್ರಣ ಮಾಡೋದಕ್ಕೆ ಮತ್ತು ಏನಾದ್ರೂ ಲೋಪದೋಷಗಳಿತ್ತು ಅಂತಂದ್ರೆ ಅದನ್ನ ನಾವು ಮಧ್ಯಪ್ರವೇಶ ಮಾಡಿಕೊಂಡು ಕ್ರಮ ಕೈಗೊಳ್ಳೋದಕ್ಕೆ ಹೊರತು KC ಇರುವಂತಹದ್ದು. ಇದಕ್ಕೂ ನಮ್ಗೆ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ಅಂತ. ಮತ್ತೊಂದೇನು ಅಂತಂದ್ರೆ RCB ಮ್ಯಾನೇಜ್ಮೆಂಟ್ ನ ಬಗ್ಗೆ ಯಾವುದೇ ರೀತಿಯಾದಂತ ಒಂದು ಮಾತನ್ನು ಕೂಡ ಅಷ್ಟೇ KC ಅವ್ರು ಮಾತಾಡಿಲ್ಲ. ಯಾಕಂದ್ರೆ ಪೊಲೀಸರು ಹೇಳ್ತಾ ಇರುವಂತದ್ದು ಏನಂತಂದ್ರೆ RCB ಮ್ಯಾನೇಜ್ಮೆಂಟ್ ಅವರು ಬೆಳಿಗ್ಗೆ ಒಂದು ವಿಕ್ಟರಿ ಪೆರೇಡ್ ಮಾಡ್ತೀವಿ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೊಂತಾರೆ. ಅದಾಗಿದ್ದಾದಂತಹ ಒಂದು 2-3 ಗಂಟೆಗಳಾದಂತ ಬಳಿಕ ಫ್ರೀ ಟಿಕೆಟ್ ಅನ್ನ ನಾವು ಕೊಡ್ತಾ ಇದೀವಿ ಅಂತೇಳಿ ಅದೇ RCB ಮ್ಯಾನೇಜ್ಮೆಂಟ್ ಅವರು ಒಂದು ಫ್ರೀ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಪೋಸ್ಟ್ ಹಾಕೊಂತಾರೆ. ಇದರಿಂದ ಕ್ರೌಡ್ ಗ್ಯಾದರ್ ಆಯ್ತು ಅಂತ ಹೇಳ್ಬಿಟ್ಟು ಹೈಕೋರ್ಟ್ಗೂ ಕೂಡ ಅಷ್ಟೇ AG ಶಶಿಕಿರಣ್ ಶೆಟ್ಟಿ ಹೇಳಿದ್ರು. ಜೊತೆಗೆ ಸರ್ಕಾರ ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು ಅದೇ ವಿಚಾರ ಮತ್ತು ಪೊಲೀಸರು ಕೂಡ ಅಷ್ಟೇ ತನಿಖೆ ವೇಳೆಯಲ್ಲಿ RCB ಮ್ಯಾನೇಜ್ಮೆಂಟ್ ಮಾಡಿದಂತಹ ಮತ್ತು KCA ಮಾಡಿದಂತಹ ಎಡವಟ್ಟಿಗೆ ಈ ರೀತಿಯಂತ ಘಟನೆ ಆಯ್ತು ಅಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಹೇಳ್ತಾ ಇರುವಂತದ್ದು. ಆದ್ರೆ KC ಅವರು ಹೇಳ್ತಿರುವಂತದ್ದು ಇಲ್ಲಿ RCB ಮ್ಯಾನೇಜ್ಮೆಂಟ್ ನ ಬಗ್ಗೆ ಅವ್ರು ಯಾವುದೇ ರೀತಿಯಂತ ಮಾತು ಕೂಡ ಆಡಿಲ್ಲ. ಅದಕ್ಕೂ ನಮ್ಗೆ ಯಾವುದೇ ಸಂಬಂಧ ಇಲ್ಲ. ಕೇವಲ KCA ಮೇಲೆ ಏನು ಇವರು ಆರೋಪವನ್ನು ಮಾಡಿದರೆ ಆ KCA ಮೇಲೆ ಮಾಡಿರುವಂತಹ ಆರೋಪಗಳೆಲ್ಲವೂ ಕೂಡ ಸುಳ್ಳು. KC ಇರುವಂತದ್ದು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ನ ನಿಯಂತ್ರಣ ಮಾಡೋದಕ್ಕೆ ಹೊರತು ನಾವು ಯಾವುದೇ ಪ್ರೋಗ್ರಾಮ್ಸ್ ಅನ್ನ ಆರ್ಗನೈಸ್ ಮಾಡೋಕ್ಕಾಗಿರ್ಬೋದು, ಯಾವುದೇ ಒಂದು ಅಭಿಮಾನಿಗಳು ಸ್ಟೇಡಿಯಂ ಬರುವಂತ ಅವ್ರನ್ನ ನಿಯಂತ್ರಣ ಮಾಡುವಂತದ್ದಾಗಿರ್ಬೋದು, ಅಥವಾ ಅವರಿಗೆ ಟಿಕೆಟ್ ಅನ್ನ ವಿತರಣೆ ಮಾಡುವಂತದ್ದಾಗಿರ್ಬೋದು, ಇದ್ಯಾವುದೂ ಕೂಡ ಅಷ್ಟೇ KCAಗೆ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಅವರು ರಿಟ್ ಪಿಟಿಷನ್ ಅಲ್ಲಿ ಹಾಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಪೊಲೀಸರು ಏನೆಲ್ಲ ಆರೋಪಗಳನ್ನ KCA ಮೇಲೆ ಮಾಡಿದ್ರು ಆ ಆರೋಪಗಳೆಲ್ಲವೂ ಕೂಡ ಅಷ್ಟೇ ಉದ್ದೇಶ ಪೂರ್ವಕವಾಗಿ ಮತ್ತು KC ಅವರನ್ನ ಇದರಲ್ಲಿ ಸಿಲುಕಿಸುವಂತ ನಿಟ್ಟಿನಲ್ಲಿ ಅವರು ಮಾಡ್ತಿರುವಂತಹ ಹುನ್ನಾರ ಅನ್ನುವಂಥದ್ದನ್ನ ಅವರು ಹೈಕೋರ್ಟ್ ಗಮನಕ್ಕೆ ತರುವಂತ ಒಂದು ಕೆಲಸವನ್ನ KC ಅವರು ಮಾಡಿದರೆ. ಅದರಂತೆ ರಿಟ್ ಪಿಟಿಷನ್ ಹಾಕೊಂಡಿದ್ರೆ ಅದರಲ್ಲಿ ಒಂದಷ್ಟು ಅಂಶಗಳನ್ನು ಉಲ್ಲೇಖವನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ರಿಟ್ ಪಿಟಿಷನ್ ಅರ್ಜಿ ವಿಚಾರಣೆ ಕೂಡ ಹೈಕೋರ್ಟ್ ನಲ್ಲಿ ಆರಂಭ ಆಗ್ತಾ ಇದೆ. ಅರ್ಜಿ ವಿಚಾರಣೆ ಆರಂಭದಲ್ಲೂ ಕೂಡ ಇದೇ ಒಂದು ಅಂಶಗಳನ್ನ ಹೈಕೋರ್ಟ್ಗೆ ತಿಳಿ ಹೇಳುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ KCA ಕಡೆ ವಕೀಲರು ಕೂಡ ಈಗಾಗಲೇ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಇದಾದಂತ ಬಳಿಕ ಹೈಕೋರ್ಟ್ ಯಾವ ರೀತಿ ಅಂತ ತೀರ್ಮಾನ ಕೈಗೊಳ್ಳುತ್ತೆ, ಒಂದ್ ವೇಳೆ ಏನಾದ್ರೂ ಹೌದು KC ಅವರು ಹೇಳಿರುವಂತಹ ಎಲ್ಲವೂ ಕೂಡ ಅಷ್ಟೇ ಸತ್ಯವಾಗಿದೆ ಅಂತಂದ್ರೆ ಹೈಕೋರ್ಟ್ KC ಮೇಲೆ ಏನು ಒಂದು FIR ಆಗಿದೆ ಅದಕ್ಕೂ ಕೂಡ ಅಷ್ಟೇ ತಡೆ ಕೊಡುವಂತ ಸಾಧ್ಯತೆಗಳಿರುತ್ತೆ. ಜೊತೆಗೆ ಒಂದು ವೇಳೆ ಏನಾದ್ರು ಆ ಒಂದು FIR ಗೆ ಏನಾದ್ರು ಹೈಕೋರ್ಟ್ ಏನಾದ್ರು ತಡೆ ಕೊಡ್ತು ಅಂತಂದ್ರೆ ಈಗೇನು KCA ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ 4 ಜನರಲ್ಲಿ, ಅವರನ್ನು ಕೂಡ ಅಷ್ಟೇ ಇಮಿಡಿಯೇಟ್ ಆಗಿ ಬಿಡುಗಡೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.